ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. 7 ಗಂಟೆ ಆಯಿತು. ಯಾವಾಗೋ ಬೆಳಗಾಯಿತು. ಈಗಾಗಲೇ ನೀವು ವಾಕ್ಯ ಕೇಳಲು ಸಿದ್ಧರಾಗಿರ್ತೀರಿ ಎಂದು ನಂಬುತ್ತೇನೆ. ನೀವು ಇತರ ದೇಶದಿಂದ ವೀಕ್ಷಿಸೋದಾದರೆ ಇದು ನಿಮಗೆ ಬೆಳಗ್ಗೆಯೋ, ಮಧ್ಯಾಹ್ನವೋ ಅಥವಾ ಮಧ್ಯರಾತ್ರಿಯೋ, ಸಾಯಂಕಾಲವೋ ಯಾವುದೇ ಸಮಯವಾಗಿರಲಿ, ನಿಮ್ಮಲ್ಲಿ ಕೆಲವರು ಕಾದುಕೊಂಡು ಈ ಅನುದಿನದ ಧ್ಯಾನದಲ್ಲಿ ಪಾಲ್ಗೊಳ್ತಿದ್ದೀರೆಂದು ತಿಳಿಸುತ್ತಿದ್ದೀರಿ. ಇಲ್ಲವೇ ನಿಮಗೆ ಅನುಕೂಲವಿದ್ದಂತೆ ತಪ್ಪದೆ ಪ್ರತಿದಿನ ಈ ಕಾರ್ಯಕ್ರಮ ವೀಕ್ಷಿಸಿ ಆಧ್ಯಾತ್ಮಿಕವಾಗಿ ಬಲಗೊಳ್ತಿದ್ದೀರಿ ಎಂದು ನಿಮ್ಮ ವಾಟ್ಸಪ್ ಮೆಸೇಜ್ಗಳ ಮೂಲಕ ತಿಳಿಸುತ್ತಿರುವುದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಎಷ್ಟೇ ಹೋರಾಟ ಎದುರಾದರೂ, ಎಷ್ಟೇ ಆತಂಕ ಎದುರಾದರೂ, ಎಷ್ಟೇ ವಿಸ್ತಾರವಾದ ಸೇವೆ ಇದ್ದರೂ, ಪ್ರಯಾಣ ಮಾಡಬೇಕಾದರೂ ಒಂದು ದಿನವೂ ಕೂಡ ನಿಲ್ಲಿಸಲಾರದಂತೆ ದೇವರ ಕೃಪೆಯಿಂದ ಪ್ರತಿದಿನ ಅನುದಿನದ ಧ್ಯಾನವನ್ನು ನಿಮ್ಮೆಲ್ಲರಿಗೋಸ್ಕರ ಪ್ರಸಾರ ಮಾಡ್ತಿದ್ದೇವೆ. ಈ ದಿನಕ್ಕಾಗಿ ಬೇಕಾದ ದೇವರ ವಾಗ್ದಾನ ಹೊಂದಿಕೊಳ್ಳೋಣ. ಬನ್ನಿರಿ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಕೃಪೆಗಾಗಿ ಬೇಡಿಕೊಳ್ತೇವೆ. ಈ ನೂತನ ವರ್ಷದಲ್ಲಿ ಮುಂದಕ್ಕೆ ಸಾಗುತ್ತಾ ಇರುವಾಗ ನಮಗೆ ಕೊಟ್ಟಿರುವ ವಾಗ್ದಾನಗಳನ್ನು ಹಿಡಿದುಕೊಂಡು ನಿಮ್ಮೊಂದಿಗೆ ಹೋರಾಡುವುದಕ್ಕೆ ಸಹಾಯ ಮಾಡಿರಿ. ಅವುಗಳನ್ನು ಕ್ಲೇಮ್ ಮಾಡಿಕೊಳ್ಳುವುದಕ್ಕಾಗಿ, ಅವುಗಳನ್ನು ಸ್ವಾಧೀನ ಮಾಡಿಕೊಳ್ಳಲು ಸಹಾಯ ಮಾಡಿರಿ. ನಮ್ಮ ವಾಗ್ದಾನಗಳನ್ನು ಮುಚ್ಚಿಟ್ಕೊಳ್ಳದಂತೆ ನಿಮ್ಮ ಮುಂದೆ ಇಟ್ಟು ನಿಮಗೆ ಜ್ಞಾಪಕಗೊಳಿಸಿ ಆಶೀರ್ವದಿಸಲ್ಪಡುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇನೆ ತಂದೆಯೇ, ಆಮೇನ್. ಆಮೇನ್ ಅಂತ ಹೇಳಿದ್ರಾ? ಚೆನ್ನಾಗಿದ್ದೀರಾ? ಹೇಗಿದ್ದೀರಿ? ದೇವರ ವಾಗ್ದಾನಗಳನ್ನು ನೀವು ಪಡ್ಕೊಂಡಿದ್ದೀರಾ? ಬಹಳಷ್ಟು ಜನ ವಾಗ್ದಾನ ತೆಗೆದುಕೊಂಡಿದ್ದೀರಾ ಎಂದು ಇತ್ತೀಚೆಗೆ ಕೇಳಿದಾಗ ಬಹಳಷ್ಟು ಜನ ಬೈಬಲ್ ತೆರೆದು ಓದುತ್ತಾ ಇದ್ರು. ಕೆಲವರಾದರೂ ಅವರು ಚರ್ಚಸ್ನಲ್ಲಿ ಕೊಟ್ಟಿರುವ ಪ್ರಾಮಿಸಸ್, ಆ ಕಾರ್ಡ್ಸ್ಗಳನ್ನು ತೋರಿಸ್ತಾ ಇದ್ರು. ಒಳ್ಳೆಯದು. ಅಷ್ಟು ಮಾತ್ರವಲ್ಲ, ನೀವು ಸ್ವಂತವಾಗಿ ದೇವರ ಸನ್ನಿಧಿಯಲ್ಲಿ ಕೂತುಕೊಂಡು ವೈಯಕ್ತಿಕವಾಗಿ ನಿಮಗೋಸ್ಕರ ದೇವರು ಹಾಕಿರುವ ಪ್ರಣಾಳಿಕೆಗಳನ್ನು ಅರಿತುಕೊಳ್ಳುವ ಹಾಗೆ ದೇವರ ಮಾತುಗಳನ್ನು, ವಾಗ್ದಾನಗಳನ್ನು ಮಾತುಕೊಟ್ಟು ನೆರವೇರಿಸುವ ದೇವರಾಗಿರೋದ್ರಿಂದ ನೀವು ದೇವರಿಂದ ನೇರವಾಗಿ ಸ್ಪಷ್ಟವಾಗಿ ಪಡೆದುಕೊಳ್ಳಬೇಕು. ಪರವಾಗಿಲ್ಲ, ಒಂದು ವೇಳೆ ನೀವು 1ನೇ ತಾರೀಕು ಹಾಗೆ ಮಾಡದಿದ್ದರೆ, ಇದುವರೆಗೂ ಮಾಡದಿದ್ದರೆ, ಕನಿಷ್ಠ ಈ ದಿನವಾದರೂ ನೀವು ನಿಮ್ಮ ಕೋಣೆಯೊಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡು, ದೇವರೇ, ನನಗೆ ನಿಮ್ಮ ವಾಗ್ದಾನಗಳು ಬೇಕು, ನನಗೆ ನನ್ನ ಸಮಸ್ಯೆಗಳಲ್ಲಿ ಬಿಡುಗಡೆ ಬೇಕು, ನನಗೋಸ್ಕರ ನೀವು ಈ ವರ್ಷದಲ್ಲಿ ಕೂಡಿಟ್ಟಿರುವ ವಿಷಯಗಳನ್ನು ನಾನು ಅರಿಯಬೇಕು, ನನಗೆ ದಯಪಾಲಿಸಿರಿ, ಮಾತಾಡಿರೆಂದು ಪ್ರಾರ್ಥಿಸೋದಾದರೆ ಪರಿಶುದ್ಧನಾದ ದೇವರು, ಸಜೀವನಾದ ದೇವರು, ಮಾತಾಡುವ ದೇವರು ತನ್ನ ಸ್ವರದ ಮೂಲಕ, ಇಲ್ಲವೇ ತನ್ನ ವಾಕ್ಯದ ಮೂಲಕ, ತನ್ನ ದರ್ಶನದ ಮೂಲಕ ಮತ್ತೊಂದು ರೀತಿಯಲ್ಲಿ ತನ್ನ ಚಿತ್ತವನ್ನು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತಾರೆ. ನಮ್ಮಲ್ಲಿ ಕೆಲವರು ಕಳೆದ ವರ್ಷದಲ್ಲಿ ಚೆನ್ನಾಗಿದ್ದೆವು, ಈ ವರ್ಷದಲ್ಲಿ ಚೆನ್ನಾಗಿಲ್ಲ ಅಂದುಕೊಳ್ತಾರೆ. ಇನ್ನೂ ಕೆಲವರಂತೂ ಕಳೆದ ವರ್ಷ ನಾವು ಚೆನ್ನಾಗಿರಲಿಲ್ಲ, ಈ ವರ್ಷವೂ ಚೆನ್ನಾಗಿಲ್ಲ, ಇದ್ದ ಹಾಗೆ ನಮ್ಮ ಬದುಕಿದೆ ಅನ್ನುತ್ತಾರೆ. ವರ್ಷ ಅಂತೂ ಬದಲಾಯಿತು, ಆದರೆ ನಮ್ಮ ಪರಿಸ್ಥಿತಿ ಬದಲಾಗಲಿಲ್ಲ, ನಮ್ಮ ಆದಾಯ ಬದಲಾಗಲಿಲ್ಲ, ನಮ್ಮ ಅನಾರೋಗ್ಯ ನಮ್ಮನ್ನು ಬಿಟ್ಟು ಹೋಗಲಿಲ್ಲ, ನಮ್ಮ ಬಾಧೆ ತೀರಲಿಲ್ಲ, ನಮ್ಮ ನಷ್ಟಗಳು ತೊಲಗಿ ಹೋಗಲಿಲ್ಲ ಅನ್ನುತ್ತಾ ಇರಬಹುದೇನೋ. ಮತ್ತೆ ನೀವು ವಾಗ್ದಾನ ತೆಗೆದುಕೊಂಡಿದ್ದೇವೆ ಅಂದಿದ್ದೀರಲ್ಲವೇ? ಯಾವ ವಾಗ್ದಾನ ತೆಗೆದುಕೊಂಡ್ರಿ? ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂಬ ವಾಗ್ದಾನ ನೀವು ಹೊಂದಿಕೊಂಡಿದ್ದೀರಾ? ಈ ವರ್ಷದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತೇನೆ, ನಾನು ನಿಮ್ಮ ಸಂಗಡ ಇರುತ್ತೇನೆ, ನಾನು ನಿಮ್ಮನ್ನು ಬಲಪಡಿಸ್ತೇನೆ, ದಿಗುಲು ಪಡಬೇಡಿ, ಭಯಪಡಬೇಡಿ ಎಂಬ ವಾಗ್ದಾನಗಳನ್ನು ಹೊಂದಿದ್ದಕ್ಕಾಗಿ ತಾನೆ? ನಿಮ್ಮ ಬಲಗೈಯನ್ನು ಹಿಡಿದುಕೊಂಡು ನಾನು ನಿಮ್ಮನ್ನು ನಡೆಸುತ್ತೇನೆ, ನಿಮ್ಮ ದುಃಖ ದಿನಗಳು ಸಮಾಪ್ತವಾದವು ಎಂಬ ವಾಗ್ದಾನ ಹೊಂದಿಯೂ ಕೂಡ ಇನ್ನು ದುಃಖದಲ್ಲೇ ಕೂತ್ಕೊಂಡಿರೋದಾದ್ರೆ ಅದರ ಅರ್ಥ ನೀವು ಅದನ್ನು ದೇವರ ಮುಂದಿಟ್ಟು ನಂಬಲಿಲ್ಲ, ನಂಬಿಕೆಯಿಂದಲೂ ಪ್ರಾರ್ಥಿಸಲಿಲ್ಲ ಎಂದರ್ಥ. ನಿಜವಾಗ್ಲೂ ಹೇಳಬೇಕಾದ್ರೆ ಈ ದಿನವೂ ಕೂಡ ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರು ನಿಮಗೆ ಮಾಡಿದ ವಾಗ್ದಾನ ಖಚಿತವಾಗಿಯೂ ನೆರವೇರಿಸ್ತಾರೆ. ಕೇಳಿ ಪ್ರಿಯರೇ, ನಮ್ಮ ಮಕ್ಕಳು ಅಳ್ತಾ ಇದ್ರೆ ಅದು ನಮಗಿಷ್ಟವಾಗುತ್ತದೋ ಅಥವಾ ಸಂತೋಷವಾಗಿದ್ರೆ ನಮಗಿಷ್ಟವಿರುತ್ತೋ? ಯಾವುದೇ ತಂದೆ ತಾಯಿಗಳಾಗಲಿ ತಮ್ಮ ಮಕ್ಕಳು ವೇದನೆಯಲ್ಲಿರಬೇಕೆಂದು ಆಸೆ ಪಡ್ತಾರೋ? ಕೊರತೆಯಲ್ಲಿ, ಕಷ್ಟದಲ್ಲಿ, ದರಿದ್ರತೆಯಲ್ಲಿ ಇರಬೇಕೆಂದು ಇಷ್ಟಪಡ್ತಾರೋ? ಕೆಟ್ಟವರಾದ ನಾವು ನಮ್ಮ ಮಕ್ಕಳು ಚೆನ್ನಾಗಿರಬೇಕೆಂದು ಆಶಿಸುತ್ತೇವಲ್ಲವೇ? ನಮ್ಮ ಪರಮ ತಂದೆ ದಯೆಯುಳ್ಳ ದೇವರು, ಪ್ರೀತಿ ಸ್ವರೂಪಿ, ಕರುಣಾಮಯನಾದ ದೇವರು ನಾವು ದುಃಖಪಡುವುದನ್ನು ನೋಡುತ್ತಾ ಆನಂದಿಸುತ್ತಾರೋ? ಆತನು ಎಂದಿಗೂ ಕೂಡ ನರಮನುಷ್ಯನಿಗೆ ದುಃಖವನ್ನಾಗಲಿ ಚಿಂತೆಯನ್ನಾಗಲಿ ಉಂಟು ಮಾಡುವ ಆತನು ಅಲ್ಲ. ಬಹಳಷ್ಟು ಸಾರಿ ನಾವು ತಪ್ಪು ಮಾಡಿ ನಷ್ಟಕ್ಕೊಳಗಾಗ್ತಿದ್ದೇವೆ, ದೇವರ ಕೋಪಕ್ಕೆ ಗುರಿಯಾಗ್ತಿದ್ದೇವೆ. ಬಟ್ ನಾವು ಪಶ್ಚಾತ್ತಾಪ ಪಡುವುದಾದರೆ ಕರುಣಾಸ್ವರೂಪಿಯಾದ ದೇವರು, ದಯೆಯುಳ್ಳ ದೇವರು ನಮ್ಮನ್ನು ದಂಡಿಸುವುದಕ್ಕಾಗಿ ಎತ್ತಿರುವ ಕೈಯನ್ನು ನಮ್ಮ ಮೇಲೆ ಇಟ್ಟು ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಆತನು ಇಷ್ಟಪಡುವ ಆತನಾಗಿದ್ದಾನೆ. ಹಾಗಾಗಿ ಆತನ ವಾಗ್ದಾನಗಳನ್ನು ನಂಬೋಣ. ದೇವರು ಮೇಲು ಮಾಡುವ ಆತನೇ ಹೊರತು ಕೇಡು ಮಾಡುವ ಆತನೂ ಅಲ್ಲ ಎಂಬುದಾಗಿ ನಂಬೋಣ.
ವಾಕ್ಯ ಭಾಗ ನೋಡೋಣ ಬನ್ನಿ. ಯೋವೇಲನ ಪುಸ್ತಕ 2ನೇ ಅಧ್ಯಾಯ. ಅಲ್ಲಿ ಒಂದು ಒಳ್ಳೆ ವಾಗ್ದಾನವಿದೆ. ನಾವೆಲ್ಲರೂ ಈ ವಾಗ್ದಾನ ಸ್ವಾಧೀನ ಮಾಡಿಕೊಳ್ಳೋಣ. ವಚನ 26. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ಏನಂತೆ ನಿಮ್ಮ ದೇವರಾದ ಯೆಹೋವ ನಾಮವನ್ನು ಕೊಂಡಾಡುವಿರಿ. ನೀವು ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟು ದಿನವಾಯ್ತು ಅಲ್ಲವೋ ಹೊಟ್ಟೆ ತುಂಬ ಊಟ ಮಾಡಿ, ಬಾಯಿ ತುಂಬ ಊಟ ಮಾಡಿ, ಬಾಯಿ ಚಪ್ಪರಿಸ್ಕೊಳ್ತಾ ತಿಂದು. ಈ ದಿನಮಾನಗಳಲ್ಲಿ ನಾವು ತಿನ್ನುವ ವಿಷಯದಲ್ಲಿ ಅವಸರದಲ್ಲಿ ತಿನ್ನುತ್ತಾ ಇದ್ದೇವೆ. ಆದರೆ ಚೆನ್ನಾಗಿ ಊಟ ಮಾಡಿ, ಆನಂದದಿಂದ ಊಟ ಮಾಡಿ, ಕುಟುಂಬವಾಗಿ ಊಟ ಮಾಡಿ, ಪ್ರೀತಿಯಿಂದ ಊಟ ಮಾಡುತ್ತಾ ಸಂತೋಷದಿಂದ ದೇವರನ್ನು ಸ್ತುತಿಸುತ್ತಾ ಎಷ್ಟು ಕಾಲವಾಯಿತು. ನಿಜವೇ ಅಲ್ಲವೇ? ಕುಟುಂಬವೆಲ್ಲ ಸೇರಿ ಊಟ ಮಾಡ್ತಾ ಇದ್ದೀರಾ? ಹಬ್ಬಕ್ಕಾದರೋ ಪೂರ್ವಕಾಲದಲ್ಲಿ ಹಿರಿಯರು ಊಟ ಮಾಡ್ತಿದ್ರು. ಆದರೆ ಈ ದಿನಗಳಲ್ಲಿ ಪ್ರತಿಯೊಂದು ನಾವು ನಿಂತುಕೊಂಡೇ ತಿನ್ನಬೇಕಾಗುತ್ತಾ ಇದೆ. ಅವಸರದಲ್ಲಿಯೇ ನಾವು ಏನೋ ಒಂದು ತಿಂದು ಹೋಗುವಂಥವರಾಗಿದ್ದೇವೆ ಹೊರತು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ಬೆಂದು ಸಂತೋಷವಾಗಿ ಊಟ ಮಾಡಿದವರು ತೃಪ್ತಿಯಿಂದ ಅವರು ಕರ್ತನನ್ನು ಸ್ತುತಿಸ್ತಾ ಇದ್ರು. ನಾವು ಹಾಗೆ ಮಾಡಿ ಎಷ್ಟು ಕಾಲವಾಯಿತು. ನಮ್ಮ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಾವು ಎಷ್ಟು ಆನಂದವಾಗಿರ್ತೇವೆ. ನಾವು ಸಮೃದ್ಧಿಯಾಗಿರಬೇಕು. ನಮಗೋಸ್ಕರ ದೇವರು ಎಷ್ಟು ವಿಧವಾದಂತಹ ತಿಂಡಿ ಇಟ್ಟಿದ್ದಾರೆ ಈ ಲೋಕದಲ್ಲಿ ನೋಡಿ. ಅಯ್ಯೋ, ಈಗ ಎಲ್ಲರೂ ಈ ಫಾಸ್ಟ್ ಫುಡ್ ಇಷ್ಟಪಡ್ತಿದ್ದಾರೆ. ಆದರೆ ಎಷ್ಟೋ ಫಲಗಳು, ಎಷ್ಟೋ ವೃಕ್ಷಗಳು, ಎಷ್ಟೋ ದಿನಸಿಗಳು, ಎಷ್ಟೋ ಕಾಯಿಪಲ್ಯಗಳು, ಎಷ್ಟೋ ರುಚಿಕರವಾದಂತಹ ಸ್ಪೈಸಸ್ ನಮಗೋಸ್ಕರ ದೇವರು ಉಂಟು ಮಾಡಿದ್ದಾರೆ. ನಾವು ಆನಂದವಾಗಿರಬೇಕೆಂದು ನಮ್ಮ ಶರೀರದಲ್ಲಿ ಅಗತ್ಯವಾಗಿರುವ ಪ್ರತಿ ವಿಟಮಿನ್, ಪ್ರತಿಯೊಂದು ಬಲವನ್ನು ಕೊಡುವವುಗಳನ್ನು ದೇವರುಂಟು ಮಾಡಿದ್ದಾರೆ. ಏನೋ ಒಂದೇ ಪದಾರ್ಥ ತಿಂದು ಕೂತ್ಕೊಳ್ಳೋದ್ರಿಂದಲೇ ನಾವು ಎನಿಮಿಕ್ ಆಗ್ತಾ ಇದ್ದೇವೆ. ರಕ್ತ ಇಲ್ಲದವರಾಗಿ, ಬಲ ಇಲ್ಲದವರಾಗಿ ಮಾರ್ಪಡ್ತಿದ್ದೇವೆ. ದೇವರೇ ಹೇಳ್ತಿದ್ದಾರೆ, ನೀವು ಸಂತೋಷದಿಂದ ಊಟ ಮಾಡಿ ತೃಪ್ತಿಗೊಂಡು ದೇವರು ನಿಮಗೋಸ್ಕರ ಮಾಡಿರುವ ಕಾರ್ಯಗಳನ್ನು ನೀವು ಆತನ ನಾಮವನ್ನು ಸ್ತುತಿಸುವವರಾಗಿರಿ. ನಿಜವೇ ಅಲ್ಲವೇ? ದೇವರೇ, ಹೊಟ್ಟೆ ತುಂಬಿದವನಾಗಿದ್ರೆ ದೇವರು ಯಾರೋ ಅನ್ನುತ್ತೇನೇನೋ, ನಾನು ಬಡವನಾದರೆ ಕಳ್ಳನಾಗಿ ನಿಮ್ಮನ್ನು ದೂಷಿಸುತ್ತೇನೇನೋ, ನನಗೆ ತಕ್ಕಷ್ಟು ಆಹಾರ ದಯಪಾಲಿಸೆಂದು ಭಕ್ತನು ಪ್ರಾರ್ಥಿಸಿದ ಹಾಗೆ ನಿಜವಾಗ್ಲೂ ನಾವು ಹಸುವೆಯಿಂದಿದ್ರೆ ದೇವರನ್ನು ಸ್ತುತಿಸಲಾರೆವು. ಬರಗಾಲದಲ್ಲಿರುವಾಗ ದೇವರನ್ನು ಮನಸಾರೆ ಸ್ತುತಿಸಲಾರೆವು. ಅದಕ್ಕೆ ದೇವರು ನಮಗೆ ಆಯಾ ದಿನಕ್ಕೆ ತಕ್ಕಂತೆ ಬೇಡಿಕೊಳ್ಳಬೇಕು. ಅನುದಿನವೂ ನಮಗೆ ಆಹಾರವನ್ನು ದಯಪಾಲಿಸೆಂದು. ಆಯಾ ದಿನಕ್ಕೆ ತಕ್ಕಷ್ಟು ದೇವರು ನಮಗೆ ಕೊಡ್ತಿದ್ದಾರೆ, ನಾವು ಆತನನ್ನು ಸ್ತುತಿಸುವುದಕ್ಕಾಗಿ. ನಿಜವಾಗ್ಲೂ ಹೇಳಬೇಕಾದ್ರೆ ಕರ್ತನನ್ನು ಸ್ತುತಿಸಿ ಎಷ್ಟು ಕಾಲವಾಯಿತು. ಕುಟುಂಬವಾಗಿ ಊಟ ಮಾಡಿ ಆನಂದದಿಂದ ನಿಮ್ಮ ಬರ್ತ್ಡೇಸೋ, ವೆಡ್ಡಿಂಗ್ ಡೇಸೋ, ನ್ಯೂ ಇಯರೋ, ಹೌದಲ್ಲವೋ, ನಿಮ್ಮ ವಿವಾಹದ ದಿನದಲ್ಲೋ ಎಷ್ಟು ಜನ ನಿಜವಾಗ್ಲೂ ಸಂತೋಷವಾಗಿದ್ದೀರಿ ಹೇಳಿ. ನಾವು ಆಲಯಕ್ಕೆ ಹೋಗುವಾಗ ತೃಪ್ತಿಯಾಗಿ ಊಟ ಮಾಡಬೇಕು. ಅನ್ನ ಅಲ್ಲ ಪ್ರಿಯರೇ, ಆಧ್ಯಾತ್ಮಿಕ ಆಹಾರ. ಭಾನುವಾರ ದೇವರ ಆಲಯಕ್ಕೆ ಹೋಗಿ, ಈ ದಿನ ದೇವರು ನನ್ನ ಸಂಗಡ ಮಾತಾಡಿದ್ದಾರೆ, ದೇವರ ವಾಗ್ದಾನಗಳನ್ನು ಹೊಂದಿಕೊಂಡಿದ್ದೇನೆ, ಆತನ ಆತ್ಮ ಅಭಿಷೇಕವನ್ನು ಹೊಂದಿದ್ದೇನೆ, ಸ್ಪಂದನೆ ಹೊಂದಿದ್ದೇನೆ ಎಂದು ತೃಪ್ತಿಯಿಂದ ದೇವರನ್ನು ಸ್ತುತಿಸುತ್ತಾ ಹಾಡುಗಳನ್ನು ಹಾಡಿ ಆರಾಧಿಸಿ ಎಷ್ಟು ಕಾಲ ಆಯಿತು ಪ್ರಿಯರೇ. ಕೆಲವೊಂದು ಸಾರಿ ಆಲಯದಲ್ಲಿಯೂ ಕೂಡ ನಾವು ಮೆಕ್ಯಾನಿಕಲ್ ಆಗಿ, ಅಂದರೆ ಆಚಾರದಂತೆ ಕೆಲವು ಕಾರ್ಯಗಳನ್ನು ಮಾಡ್ತೇವೆ ಹೊರತು ತೃಪ್ತಿಯಾಗಿ ದೇವರ ಸನ್ನಿಧಿಯಲ್ಲಿ ಆನಂದಿಸ್ತಾ ಇಲ್ಲ. ಕಾರಣವೇನೆಂದರೆ ನಮಗೆ ಬಹಳ ಕಷ್ಟಗಳಿವೆ, ಕೆಲಸಗಳಿವೆ, ಕೊರತೆಗಳಿವೆ, ಬಾಧೆಗಳಿವೆ, ರೋಗಗಳಿವೆ. ರೋಗದಲ್ಲಿದ್ದವನು ತೃಪ್ತಿಯಿಂದ ಹೀಗೆ ಊಟ ಮಾಡಲಾಗ್ತದೆ ಹೇಳಿ? ಈ ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲರೂ ಕೂಡ ಅವರು ತಿನ್ನಬೇಕಂದಾಗ ಶುಗರ್ ತಿನ್ನಬಾರ್ದು, ನನಗೆ BP ಇದೆ ಉಪ್ಪು ತಿನ್ನಬಾರ್ದು, ನನಗೆ ಥೈರಾಯ್ಡ್ ಇದೆ ಅದನ್ನು ತಿನ್ನಬಾರ್ದು, ನನಗೆ ಇದು ಅಲರ್ಜಿಯಾಗಿದೆ, ಅದು ಅಲರ್ಜಿಯಾಗಿದೆ, ಇದನ್ನ ಅಲರ್ಜಿಗಳೇ ಹೆಚ್ಚಾಗಿವೆ, ಡಾಕ್ಟರ್ ಬಳಿಗೆ ಹೋದ್ರೆ ಇದು ತಿನ್ನಬಾರ್ದು ಅದು ತಿನ್ನಬಾರ್ದೆಂದು ಹೇಳ್ತಾರೆ. ದೇವರು ಎಷ್ಟೋ ರೀತಿಯ ಆಹಾರ ಪದಾರ್ಥ ಉಂಟು ಮಾಡಿದಾರೋ ಅವೆಲ್ಲ ತಿನ್ನಬಾರ್ದಂದ್ರೆ ಮತ್ತೇನು ತಿನ್ನಬೇಕು ಎಂಬ ಪ್ರಶ್ನೆಯೇ ಉಳಿದುಕೊಳ್ಳುತ್ತೆ. ನಿಮ್ಮನ್ನು ಸ್ವಸ್ಥಪಡಿಸುವ ಯೆಹೋವನು ನಾನೇ ಎನ್ನುತ್ತಾರೆ ದೇವರು. ನಿಮ್ಮ ಆರೋಗ್ಯ ಕ್ಷೀಣಿಸಿ ಹೋಗುವುದಕ್ಕಾಗಿ, ನೀವು ಆರ್ಥಿಕವಾಗಿ ಚೆದರಿ ಹೋಗುವುದಕ್ಕಾಗಿ, ನಿಮಗೆ ಮನಃಶಾಂತಿ ಇಲ್ಲದಕ್ಕಾಗಿ. ಕಾರಣ ನೀವು ದೇವರಿಗೆ ಅವಿಧೇಯರಾಗಿ ದೇವರ ಕೋಪಕ್ಕೆ ಗುರಿಯಾಗುವಂಥದ್ದಾಗಿದೆ. ಇಲ್ಲಿ ಇಸ್ರಾಯೇಲ್ ಜನಾಂಗ ಬಹಳ ಬಾಧೆಯಲ್ಲಿ ಬಿದ್ದಿದ್ದಾರೆ. ಯಾಕೆಂದ್ರೆ ಅವರು ಅವಿಧೇಯರಾಗಿರೋದ್ರಿಂದ ಅದರ ನಿಮಿತ್ತ ಅವರಿಗೆ ಬಹಳ ತೀರದ ನಷ್ಟ ಉಂಟಾಗಿದೆ.
ಈಗ ದೇವರು ಹೇಳ್ತಿದ್ದಾರೆ, ನೀವು ಸಂತೋಷಕರವಾಗಿ ಈ ನೂತನ ವರ್ಷದಲ್ಲಿ ಇರುವ ಹಾಗೆ, ನಿಮ್ಮ ದೇವರಾದ ಯೆಹೋವನನ್ನು ಸ್ತುತಿಸುವ ಹಾಗೆ, ನಾನು ಕಳುಹಿಸಿದ ಗುಂಪು ಮಿಡತೆ, ಸಣ್ಣ ಮಿಡತೆ ಹಾಗೂ ದೊಡ್ಡ ಮಿಡತೆ, ಚೂರು ಮಿಡತೆ ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದುಬಿಟ್ಟ ವರ್ಷಗಳನ್ನು ನಾನು ನಿಮಗೆ ತಿರುಗಿ ಕಟ್ಟಿಕೊಡುವೆನು. ನಿಮ್ಮ ಜೀವಿತದಲ್ಲಿ ಕಳೆದ ವರ್ಷದಲ್ಲಿ ನಷ್ಟ ಹೋಗಿರುವವುಗಳನ್ನೆಲ್ಲ ತಿರುಗಿ ನಾನು ಕೊಡ್ತೇನೆ. 1 ವರ್ಷವಲ್ಲ, ಗತಕಾಲದ ವರ್ಷಗಳಲ್ಲಿ ನೀವು ಹೊಂದಲಾರದ ದಿವ್ಯ ದಾನಗಳನ್ನು, ಹೊಂದಿಕೊಳ್ಳಲಾರದವುಗಳನ್ನು ಈ ವರ್ಷ ತಿರುಗಿ ಕೊಡ್ತೇನೆ ಎಂದು ವಾಗ್ದಾನ ಮಾಡ್ತಿದ್ದಾರೆ ದೇವರು. ಇದನ್ನು ನಂಬಿರಿ, ಸ್ವಾಧೀನ ಮಾಡಿಕೊಳ್ಳಿರಿ. ಇದೇ ಯೋವೇಲನ ಪುಸ್ತಕ 1ನೇ ಅಧ್ಯಾಯ 4ನೇ ವಚನ ನೋಡುವುದಾದರೆ, ಚೂರು ಮಿಡತೆ ತಿಂದು ಮಿಕ್ಕಿದ್ದನ್ನು ಗುಂಪು ಮಿಡತೆ ತಿಂದು ಬಿಟ್ಟಿತು, ಗುಂಪು ಮಿಡತೆ ತಿಂದು ಮಿಕ್ಕಿದ್ದನ್ನು ಸಣ್ಣ ಮಿಡತೆ ತಿಂದು ಬಿಟ್ಟಿತು, ಸಣ್ಣ ಮಿಡತೆ ತಿಂದು ಮಿಕ್ಕಿದ್ದನ್ನು ದೊಡ್ಡ ಮಿಡತೆ ತಿಂದು ಬಿಟ್ಟಿತು. ಏನಂತೆ? ಚೂರು ಮಿಡತೆ ಅಂದರೆ ಕಂಬಳಿ ಹುಳ. ಎಂದಾದರೂ ನೋಡಿದೀರಾ? ಅವು ತಿನ್ನಲ್ಲ, ಕಟ್ ಮಾಡಿ ತುಂಡು ತುಂಡಾಗಿ ಮಾಡಿ ಹೊರಟೋಗ್ಬಿಡ್ತವೆ. ಮಿಡತೆ ಬಂದ್ರೆ ಸಾಕು, ಅವೆಲ್ಲ ಧೂಳೆಬ್ಬಿಸ್ಕೊಂಡು ಹೋಗ್ತವೆ. ಹೌದಲ್ಲವೇ? ಇನ್ನೇನು ಕಂಬಳಿ ಹುಳ ಹಾಗೂ ಮಿಡತೆಗಳು, ಆಮೇಲೆ ಸಣ್ಣ ಮಿಡತೆಗಳು. ಆ ಸಣ್ಣ ಮಿಡತೆಗಳು ಅಂದರೆ ಅವು ಲಿಕ್ವಿಡೈಸ್ ಮಾಡ್ತವೆ. ಅವು ಒಂಥರ ಬೂಜು ಹಿಡಿದ ಹಾಗೆ, ಅದು ಒಂಥರ ಒದ್ದೆಯಾದ ಹಾಗೆ ಅವು ಮೆತ್ತಗೆ ಮಾಡಿಬಿಡ್ತವೆ. ಆನಂತರ ಕೆಟ್ಟ ಹುಳುಗಳು ಅಂಟಿಕೊಳ್ಳೋದಾದ್ರೆ ಅವು ಬೆಳೆಯೆಲ್ಲ ನಾಶನ ಮಾಡಿಬಿಡ್ತವೆ. ನಮ್ಮ ಜೀವಿತದಲ್ಲಿ ಕೆಲವೊಂದು ಸಾರಿ ಇಂತಹ ಅನುಭವ ನಮಗಾಗಿರ್ತವೆ. ಒಂದಾದ ನಂತರ ಒಂದು, ಒಂದಾದ ನಂತರ ಒಂದು, ಒಂದಾದ ನಂತರ ಮತ್ತೊಂದು ನರಳಾಡುವ ನರಿಯ ಮೇಲೆ ತೆಂಗಿನಕಾಯಿ ಬಿದ್ದಿತಂತೆ. ಏನಂತೆ? ಒಂದು ನರಿ ನರಳಾಡುತ್ತಾ ಒಂದು ತೆಂಗಿನ ಮರದ ಕೆಳಗೆ ಕೂತಿತಂತೆ. ಮೊದಲೇ ಬಾಧೆಯೊಂದಿಗೆ ಬಂದು ಕೂತ್ಕೊಂಡ್ರೆ ತೆಂಗಿನಕಾಯಿ ಅದರ ತಲೆಯ ಮೇಲೆ ಡಬಾರ್ ಅಂತ ಬಂದು ಬಿತ್ತು. ಆಗ ಕುಯ್ಯೋ ಅಂತ ನರಳಾಡ್ತಿತ್ತು. ಎಷ್ಟು ಒಳ್ಳೆ ಗಾದೆಗಳಿವೆ ನೋಡಿ. ಈಗ ಯಾರು ಗಾದೆ ಕೇಳ್ತಾ ಇಲ್ಲ, ಈ ಜನರೇಷನ್ಗೆ ಅರ್ಥವೂ ಆಗ್ತಿಲ್ಲ. ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ಬೇಕಾಗತ್ತೆ ಅದಕ್ಕೆ. ಉಗುರು ಸುತ್ತಲೂ ಆದ ಹುಣ್ಣಿಗೆ ಗುದ್ದಿದ ಹಾಗಂತೆ. ಉಗುರು ಸುತ್ತಿನ ಹುಣ್ಣಾದ್ರೆ ಅದು ಭಯಂಕರ ನೋವು ಇರುತ್ತೆ ಪ್ರಿಯರೇ. ಆ ಉಗುರಿಗೆ ಹುಣ್ಣಾದ್ರೆ 6 ಅಡಿಯಷ್ಟು ಮನುಷ್ಯ, ಇನ್ನು ಅವನಿಗೆ ನೆಮ್ಮದಿಯೇ ಇರಲ್ಲ. ಹಾಗೆ ಉಸು ಅನ್ನುತ್ತಿರುವಾಗ ಅದರ ಮೇಲೆ ರುಬ್ಬುಗಲ್ ತೆಗೆದುಕೊಂಡು ಒಂದು ಏಟ್ ಹಾಕಿದ್ರೆ ಹೇಗಿರುತ್ತೆ ಹೇಳಿ? ಹಾಗೆಯೇ ನಮಗೆ ಬಾಧೆಯ ಮೇಲೆ ಬಾಧೆ, ತಾಳಿಕೊಳ್ಳಲಿಕ್ಕಾಗದಿರುವಾಗ ಮತ್ತೊಂದು ಬಾಧೆ, ಮೊದಲೇ ಅಧಿಕ ಮಾಸ ಏನೋ ಅನ್ನುತ್ತಾರೆ, ಸ್ಯಾಲರಿ ಸಾಕಾಗದಿರುವಾಗ ಆ ತಿಂಗಳಲ್ಲಿಯೇ ರೋಗ ಬಂದು ಡಾಕ್ಟರ್ ಬಿಲ್ ಕಟ್ಟಬೇಕಾಗುತ್ತೆ. ಡಾಕ್ಟರ್ ಬಿಲ್ ಕಟ್ಲಿಕ್ಕಾಗದೆ ಬಾಧೆ ಪಡ್ತಾ ಇದ್ರೆ ಆ ತಿಂಗಳಲ್ಲೇ ಆಕ್ಸಿಡೆಂಟ್ ಆಗಿ ಮತ್ತೆ ಆ ಒಂದು ಕೋರ್ಟ್ ಕೇಸ್ ಆಗಿ ಕೋರ್ಟ್ ಸುತ್ತಲೂ ತಿರುಗಾಡ್ಬೇಕಾಗತ್ತೆ. ಒಂದಾದ್ಮೇಲೆ ಒಂದು. ಮಕ್ಕಳ ಮೈ ಹುಷಾರಿದ್ರೆ ದೊಡ್ಡವರ ಮೈ ಹುಷಾರಿಲ್ಲ, ದೊಡ್ಡವರ ಮೈ ಹುಷಾರಿದ್ರೆ ಮಕ್ಕಳ ಮೈ ಹುಷಾರಿರಲ್ಲ. ಒಂದಾದ್ಮೇಲೆ ಒಂದು ನನಗೆ ಎಷ್ಟೋ ಸಮಸ್ಯೆಗಳು ಬರ್ತಿವೆ ಎಂದು ಹೇಳುವಂಥವ್ರು ಎಷ್ಟೋ ಜನ ಇದ್ದಾರೆ. ಆದರೆ ಗತಕಾಲದ ವರ್ಷಗಳಲ್ಲಿ ನಮಗೆ ಬಹಳ ಮನೆಯಲ್ಲಿ ಮರಣ ಉಂಟಾಗಿವೆ, ಅಪಾಯ ಉಂಟಾಗಿವೆ, ನಷ್ಟಗಳ ಪಾಲಾದೆವು, ಸಾಲಕ್ಕೆ ಗುರಿಯಾದೆವು ಎಂದು ಹೇಳಿಕೊಳ್ಳುವಂಥವರೇ ದೇವರು ಈ ದಿನ ನಿಮ್ಮ ಸಂಗಡ ಮಾತಾಡ್ತಿದ್ದಾರೆ. ಚೂರು ಮಿಡತೆ, ಗುಂಪು ಮಿಡತೆ, ದೊಡ್ಡ ಮಿಡತೆ ತಿಂದು ಬಿಟ್ಟ ವರ್ಷಗಳನ್ನೆಲ್ಲ ತಿರುಗಿ ಕೊಡ್ತೇನೆ ಎಂದು ದೇವರು ವಾಗ್ದಾನ ಮಾಡ್ತಿದ್ದಾರೆ. ಮಿಡತೆ ತಿಂದು ಬಿಟ್ಟ ವರ್ಷಗಳನ್ನು ಮತ್ತೆ ತಿರುಗಿ ಕೊಡ್ತೇನೆ ಎಂದು ದೇವರು ಹೇಳ್ತಿದ್ದಾರೆ. ತಿಂದು ಹಾಕಿರುವ, ವೇಸ್ಟ್ ಆಗಿರುವ, ವ್ಯರ್ಥವಾಗಿರುವ, ಕಳೆದುಕೊಂಡಿರುವವುಗಳನ್ನೆಲ್ಲ ತಿರುಗಿ ನಿಮಗೆ ಕೊಡ್ತೇನೆ. ನಿಮಗೆ ಆರೋಗ್ಯವನ್ನುಂಟು ಮಾಡುವೆನು, ನಿಮಗೆ ನೆಮ್ಮದಿಯನ್ನುಂಟು ಮಾಡುವೆನು, ನಿಮ್ಮ ಕಣ್ಣೀರನ್ನು ಒರೆಸುವೆನು ಎಂದು ಹೇಳಿದ ದೇವರು ನಮ್ಮ ಕಣ್ಣೀರನ್ನು ಒರೆಸುವುದಕ್ಕಾಗಿ ಆತನು ಕಣ್ಣೀರನ್ನು ಸುರಿಸಿದ್ದಾನೆ. ನಮ್ಮ ಬಾಧೆ ತೊಲಗಿಸುವುದಕ್ಕಾಗಿ ಆತನಿಗುಂಟಾದ ಬಾಸುಂಡೆಗಳಿಂದ ನಮಗೆ ಸ್ವಸ್ಥವಾಯಿತು. ಆತನ ರಕ್ತ ಪ್ರೋಕ್ಷಣೆಯಿಂದ ನಮಗೆ ನೂತನತ್ವ ಉಂಟಾಯಿತು. ಯಾವನಾದರೂ ಕ್ರಿಸ್ತ ಯೇಸುವಿನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಅನ್ನುವಂತೆ ನಿಮಗೆ ಆರೋಗ್ಯ ಉಂಟು ಮಾಡುವುದಕ್ಕಾಗಿ, ಆನಂದ ಉಂಟು ಮಾಡುವುದಕ್ಕಾಗಿ ನಿಮಗೋಸ್ಕರ ಪ್ರಾಣ ಕೊಟ್ಟಂತಹ ಯೇಸು ಕ್ರಿಸ್ತನು ಆಶಿಸುತ್ತಾ ಇದ್ದಾರೆ. ನಂಬಿ ಪ್ರಿಯರೇ, ನಂಬುವುದು ನಿಮ್ಮಿಂದ ಆಗುವುದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯ. ಇನ್ನು ಇಷ್ಟೇ, ಈ ನೂತನ ವರ್ಷದಲ್ಲಿ ನನ್ನ ಬದುಕು ಇಷ್ಟೇ, ಇನ್ನು ನಾನು ಬದಲಾಗುವುದಿಲ್ಲ, ನಾನು ಚೇತರಿಸಿಕೊಳ್ಳಲಿಕ್ಕಾಗಲ್ಲ, ಈ ಸಮಸ್ಯೆಯಿಂದ ಹೊರಬರಲಿಕ್ಕಾಗಲ್ಲ ಅನ್ನಬಾರದು. ಚೂರು ಮಿಡತೆ, ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಹೀಗೆ ಎಲ್ಲಾ ಮಿಡತೆಗಳು ತಿಂದು ಬೆಳೆಯನ್ನು ಹಾಳು ಮಾಡಿರುವ, ಅಂದರೆ ನಿಮ್ಮ ಬದುಕಿನಲ್ಲಿ ನೀವು ಕಳೆದುಕೊಂಡಿರುವುದನ್ನೆಲ್ಲ ನಿಮಗೆ ತಿರುಗಿ ಕೊಡುತ್ತೇನೆ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಖಚಿತವಾಗಿಯೂ ನಾವು ಚೆನ್ನಾಗಿರುವಾಗ ನಮ್ಮ ಮೇಲೆ ಎಲ್ಲರೂ ಅಸೂಯೆ ಪಡ್ತಾರೇನೋ, ಆದರೆ ನಮಗೆ ಬಾಧೆ ಉಂಟಾದಾಗ ಮಾತ್ರ ಭಲೆ ಸಂತೋಷ ಪಡ್ತಾರೆ.
ನಮಗೆ ಅವಮಾನ ಪಡಿಸ್ತಾರೆ, ನಮಗೆ ನಾಚಿಕೆಗೊಳಪಡಿಸ್ತಾರೆ. ಎಲ್ಲಿದ್ದಾರೆ ನಿಮ್ಮ ದೇವರು, ಏನ್ ಮಾಡಿದ್ದಾರೆ ನಿಮ್ಮ ದೇವರು ಎಂಬುದಾಗಿ ವಿಶ್ವಾಸಿಗಳನ್ನು ಈ ದಿನ ಬಹಳ ಹೀಯಾಳಿಸುತ್ತಾ ಇದ್ದಾರಲ್ಲವೇ? ಇನ್ನು ಮೇಲೆ ನೀವು ನಾಚಿಕೆ ಪಡುವ ಅಗತ್ಯವಿಲ್ಲ. ಇನ್ನು ಮೇಲೆ ನನ್ನ ಜನರು ಆಶಾಭಂಗ ಪಡರು. ನಾನು ಇಸ್ರಾಯೇಲಿನ ಮಧ್ಯದಲ್ಲಿ ನೆಲೆಯಾಗಿದ್ದೇನೆಂತಲೂ ಅದ್ವಿತೀಯನಾದ ನಾನೇ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆಂತಲೂ ನಿಮಗೆ ನಿಶ್ಚಯವಾಗುವುದು. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಹಲ್ಲೆಲೂಯಾ! ನಂಬಿರಿ. ಈ ದಿನ ಮನುಷ್ಯರಿಗೆ ಮುಖ ತೋರಿಸದಂತೆ ಅವಮಾನದಿಂದ ಬದುಕುತ್ತಾ ಇದ್ದೀರೇನೋ, ನಿಂದೆಯಿಂದ ಬದುಕುತ್ತಾ ಇದ್ದೀರೇನೋ, ಅವಮಾನವನ್ನು ಸಹಿಸಲಾರದೆ ಬಾಧೆಯಲ್ಲಿದ್ದೀರೇನೋ, ನೀವು ಮಾಡಿರುವ ಕಾರ್ಯಗಳಿಂದ ಆ ರೀತಿ ಪರಿಸ್ಥಿತಿಯನ್ನು ತಂದುಕೊಂಡಿರೇನೋ, ನಿಮ್ಮ ಪಾಪಗಳ ನಿಮಿತ್ತ, ತಪ್ಪುಗಳ ನಿಮಿತ್ತ ಎಲ್ಲವನ್ನೂ ಕಳಕೊಂಡು ಕೊರಗುತ್ತಿರುವುದಾದರೆ, ಕೃಪೆಯುಳ್ಳ ದೇವರು, ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿದ ದೇವರು, ನಾವು ಕಳೆದುಕೊಂಡದ್ದೆಲ್ಲ ತಿರುಗಿ ಕೊಡುವುದಕ್ಕಾಗಿ ಈ ವರುಷ ನಿಮಗೆ ಕಳೆದುಕೊಂಡಿರುವುದೆಲ್ಲವನ್ನು ತಿರುಗಿ ಕೊಡ್ತಾರೆ. ಹುಳುಗಳು ತಿಂದು ಹಾಕಿರುವ, ನಿಮ್ಮ ಬೆಳೆ ಹಾಳು ಮಾಡಿರುವ, ನಿಮ್ಮ ಬದುಕನ್ನು ಹಾಳು ಮಾಡಿರುವ ಪ್ರತಿ ಹಾಳಾದ ವರ್ಷಗಳನ್ನೆಲ್ಲ ದೇವರು ನಿಮಗೆ ತಿರುಗಿ ಕೊಡ್ತೇನೆ ಅನ್ನುತ್ತಾರೆ. ಇನ್ನು ಮೇಲೆ ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಇಂತಹ ದೊಡ್ಡ ದೇವರು ನಮಗಿರುವಾಗ ನಮ್ಮ ತಲೆ ಎತ್ತುವ ಆತನು ಆತನೇ ಎಂದು ನಂಬಿ ನಂಬಿಕೆಯಿಂದ ಪ್ರಾರ್ಥಿಸೋಣ. ಬನ್ನಿ, ಅದ್ಭುತವಾದ ದೇವರ ಹಸ್ತ ನಮ್ಮೊಳಗೆ, ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವ ಹಾಗೆ ಅನುಭವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಜವೇ ದೇವರೇ, ಗತ ವರ್ಷಗಳಲ್ಲಿ ನಮ್ಮ ಬದುಕು ಎಷ್ಟೋ ನಷ್ಟಕ್ಕೊಳಗಾಯಿತು. ಕಳೆದ ಸೀಸನ್ನಲ್ಲಿ ನಾವು ಎಷ್ಟೋ ನಷ್ಟಕ್ಕೊಳಗಾದೆವು, ಚೇತರಿಸಿಕೊಳ್ಳಲಾರದಷ್ಟು ನಷ್ಟಕ್ಕೊಳಗಾದೆವು. ಕೋವಿಡ್ ಟೈಮ್ನಲ್ಲಿ ಉದ್ಯೋಗ ಕಳೆದುಕೊಂಡು, ವ್ಯಾಪಾರ ಕಳೆದುಕೊಂಡು, ವ್ಯಾಪಾರದಲ್ಲಿ ನಷ್ಟಕ್ಕೊಳಗಾಗಿ ಇದುವರೆಗೂ ಚೇತರಿಸಿಕೊಳ್ಳಲಾರದ ರೀತಿಯಲ್ಲಿ ಪೆಟ್ಟಿನ ಮೇಲೆ ಪೆಟ್ಟು ತಿನ್ನುತ್ತಿದ್ದೇವೆ. ಈ ವರ್ಷ ನಮಗೆ ನಿಮ್ಮ ಕೃಪೆ ವಾತ್ಸಲ್ಯವನ್ನು ತೋರಿಸಿ, ಕಳೆದ ವರ್ಷಗಳಲ್ಲಿ ಹುಳುಗಳು ತಿಂದು ಬಿಟ್ಟ ಬೆಳೆಯನ್ನು ತಿರುಗಿ ಕೊಡ್ತೇನೆಂದಿದ್ದೀರಿ. ಕಳೆದುಕೊಂಡಿರುವುದನ್ನು ತಿರುಗಿ ಕೊಡ್ತೇನೆಂದು ಮಾಡಿರುವ ವಾಗ್ದಾನವನ್ನು ನಂಬುವುದಕ್ಕೂ ಸಹಾಯ ಮಾಡಿರಿ. ನಾಚಿಕೆ ಅವಮಾನದಿಂದ ಬದುಕುತ್ತಿರುವ ನಮ್ಮ ಬದುಕಿನಲ್ಲಿ ಇನ್ನೆಂದಿಗೂ ಅವಮಾನಕ್ಕೊಳಗಾಗದಂತೆ ನಮ್ಮ ತಲೆ ಎತ್ತುವಾತನು ನೀವೇ ಎಂದು ನಂಬಿ, ನಿಮ್ಮ ನಾಮ ಘನಪಡಿಸುವ ರೀತಿಯಲ್ಲಿ ಜೀವಿಸುವ ಹಾಗೆ ನಮ್ಮೆಲ್ಲರನ್ನು ಅತ್ಯಧಿಕವಾಗಿ ಆಶೀರ್ವದಿಸ್ತೀರೆಂದು ನಂಬುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಈ ದಿನ ಯಾರ್ಯಾರು ಈ ಸಂದೇಶವನ್ನು ಕೇಳ್ತಾ ಇದ್ದಾರೋ ಅವರು ಒಂದು ನೂತನವಾದ ವಾಗ್ದಾನದೊಂದಿಗೆ ಇಂದಿನಿಂದ ಸಮೃದ್ಧಿಯನ್ನು ನೋಡುವ ಹಾಗೆ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಸಂತುಷ್ಟರಾಗಿ ದೇವರನ್ನು ಸ್ತುತಿಸುತ್ತಾ ಸುತ್ತಲೂ ಇರುವವರಿಗೆ ಆಶೀರ್ವಾದಕರವಾಗಿ ಮಾರ್ಪಡುವ ಹಾಗೆ ಸಹಾಯ ಮಾಡಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಂಬಿಕೆ ಇಡಿ ಪ್ರಿಯರೇ, ಪ್ರಾರ್ಥಿಸೋಣ. ದೇವರ ಅದ್ಭುತ ಕಾರ್ಯ ಮಾಡ್ತಾರೆ. ನಿಮ್ಮ ಪ್ರಾರ್ಥನಾ ಮನವಿಗಳು ಹಾಗೆ ಪ್ರೇಯರ್ಸ್ ರಿಪೋರ್ಟ್ಸ್ 8939731313 ನಂಬರ್ಗೆ, ಇಲ್ಲವೇ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ವಾಟ್ಸಪ್ ಮೂಲಕ ಕಳಿಸಿಕೊಡಿ. ಟೆಕ್ಸ್ಟ್ ಅಥವಾ ವಾಯ್ಸ್ ಮೆಸೇಜ್ ಕಳಿಸಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ನಮ್ಮ ದೇವರು ನಮಗೆ ಉತ್ತರ ಕೊಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಈ ದಿನ ಶುಕ್ರವಾರದ ಉಪವಾಸ ಪ್ರಾರ್ಥನೆ ನಿಮ್ಮ ಚರ್ಚ್ಗಳಲ್ಲಿ ಇರುತ್ತೆ. ಹಾಗಾಗಿ ದಯವಿಟ್ಟು ತಪ್ಪದೇ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಆಸಕ್ತಿಯಿಂದ ಪ್ರಾರ್ಥಿಸಿರಿ. ಅದ್ಭುತವಾದ ಉತ್ತರ ದೇವರು ಅನುಗ್ರಹಿಸುತ್ತಾರೆಂಬ ನಿರೀಕ್ಷೆಯಿಂದ ಜೀವಿಸಿ ಆತನ ನಾಮ ಮಹಿಮೆಪಡಿಸೋಣ.